ಪ್ರೊಟೆಕ್ಷನ್ ಆಫ್ ದ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ನ ಸೆಕ್ಷನ್ 5ನ ಪ್ರಕಾರ ಒಬ್ಬ ಪೊಲೀಸ್ ಆಫೀಸರ್ ಅಥವಾ ಆರ್ಮ್ಡ್ ಫೋರ್ಸ್ ಅಥವಾ ಸೆಕ್ಯೂರಿಟಿ ಫೋರ್ಸ್ನ ಯಾವುದೇ ಮೆಂಬರ್ ಅಥವಾ ಪಬ್ಲಿಕ್ ಸರ್ವೆಂಟ್ ಜೈಲ್, ರಿಮ್ಯಾಂಡ್ ಹೋಮ್, ಪ್ರೊಟೆಕ್ಷನ್ ಹೋಮ್, ಅಬ್ಸರ್ವೇಷನ್ ಹೋಮ್ ಇವುಗಳ ಯಾವುದೇ ಒಬ್ಬ ಮೆಂಬರ್ ಅಥವಾ ಸ್ಟಾಫ್ ಅಥವಾ ಮ್ಯಾನೇಜ್ಮೆಂಟ್ನವರು ಅಥವಾ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ನ ಯಾವುದೇ ಸ್ಟಾಫ್ ಅಥವಾ ಮ್ಯಾನೇಜ್ಮೆಂಟ್ ಅಥವಾ ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಥವಾ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ಮೆಂಟ್ನವರು ಅಥವಾ ಯಾವುದೇ ಸ್ಟಾಫ್ ಅಥವಾ ಯಾವುದೇ ಡಿಡ್ಲಿ ವೆಪನನ್ನು ಬಳಸ್ಕೊಂಡು ಅಥವಾ ಗ್ರೀವಿಯಸ್ ಹರ್ಟ್ ಆಗೋ ರೀತಿಯಲ್ಲಿ ಅಥವಾ ಮಗು ಮೆಂಟಲಿ ಇಲ್ಲಾದರೆ ಅಥವಾ ಮಗು ಪ್ರೆಗ್ನೆಂಟ್ ಆದರೆ ಅಥವಾ ಮಗುವಿಗೆ HIV ಇನ್ಫೆಕ್ಟ್ ಆದರೆ ಅಥವಾ ಮಗುವಿನ ಡೆತ್ ಆದರೆ ಮೆಂಟಲ್ ಅಥವಾ ಫಿಸಿಕಲ್ ಡಿಸಬಿಲಿಟಿಯಿಂದ ಕೂಡಿರುವಂತಹ ಮಗುವಿನ ಜೊತೆ ಅಥವಾ ಒಂದಕ್ಕಿಂತ ಹೆಚ್ಚಿನ ಬಾರಿ ಅಂದರೆ ಹೆಚ್ಚಿನ ಸಲ ಅಥವಾ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಮಗುವಿನ ಜೊತೆ ಯಾವುದೇ ಮಗುವಿನ ಸಂಬಂಧಿ ಅಥವಾ ಅಡಾಪ್ಟ್ ಮಾಡ್ಕೊಂಡಿರುವಂತಹ ವ್ಯಕ್ತಿ ಅಥವಾ ಮ್ಯಾರೇಜ್ ಮಾಡ್ಕೊಂಡಿರುವಂತಹ ವ್ಯಕ್ತಿ ಅಥವಾ ಗಾರ್ಡಿಯನ್ ಆದಂತಹ ವ್ಯಕ್ತಿ ಅಥವಾ ಯಾವುದೇ ಫಾಸ್ಟರ್ ಕೇರ್ ಮಾಡ್ತಾ ಇರುವಂತಹ ವ್ಯಕ್ತಿ ಅಥವಾ ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅನ್ನು ಹೊಂದಿರುವಂತಹ ವ್ಯಕ್ತಿ ಅಥವಾ ಯಾವುದೇ ಚೈಲ್ಡ್ ಸರ್ವಿಸಸ್ ಅನ್ನು ಕೊಡ್ತಾ ಇರುವಂತಹ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ಮೆಂಟ್ನವರು ಅಥವಾ ಸ್ಟಾಫ್ನವರು ಅಥವಾ ಅದರ ಓನರ್ಶಿಪ್ ಅನ್ನು ಹೊಂದಿರುವಂತಹ ವ್ಯಕ್ತಿ ಅಥವಾ ಯಾವುದೇ ವ್ಯಕ್ತಿ ಟ್ರಸ್ಟ್ ಅನ್ನು ಹೊಂದಿರುವಂತಹ ವ್ಯಕ್ತಿ ಅಥವಾ ಮಗುವಿನ ಮೇಲೆ ಅಥಾರಿಟಿಯನ್ನು ಇರುವಂತಹ ವ್ಯಕ್ತಿ ಅಥವಾ ಮಗು ಪ್ರೆಗ್ನೆಂಟ್ ಇದೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಅಥವಾ ಮರ್ಡರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಾಗ ಅಥವಾ ಯಾವುದೇ ನ್ಯಾಚುರಲ್ ಕಲಾಮಿಟಿ ಸಮಯದಲ್ಲಿ ಅಥವಾ ಕಮ್ಯುನಲ್ ಅಥವಾ ಸೆಕ್ಟೇರಿಯನ್ ವೈಲೆನ್ಸ್ನ ಸಮಯದಲ್ಲಿ ಅಥವಾ ಒಂದು ವೇಳೆ ಪರ್ಸನ್ ಪ್ರೀವಿಯಸ್ಲಿ ಕನ್ವಿಕ್ಟೆಡ್ ಆಗಿದ್ರೆ, ಈ ಅಂದರೆ ಪೋಕ್ಸೋ ಕೇಸ್ನಲ್ಲಿ ಪ್ರೀವಿಯಸ್ಲಿ ಕನ್ವಿಕ್ಟೆಡ್ ಆಗಿದ್ರೆ ಈ ಎಲ್ಲ ವ್ಯಕ್ತಿಗಳು ಆ ಮಗುವಿನ ಮೇಲೆ ಪೆನಿಟ್ರೇಟಿವ್ ಸೆಕ್ಸುವಲ್ ಅಸಾಲ್ಟನ್ನು ಮಾಡಿದರೆ ಅಂತಹ ಒಂದು ಅಫೆನ್ಸನ್ನು ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಸುವಲ್ ಅಸಾಲ್ಟ್ ಅಂತೇಳಿ ಕರೆಯಲಾಗುತ್ತೆ. ಅಂತಹ ವ್ಯಕ್ತಿಗೆ ಕಡಿಮೆ ಅಂದರೂ ಕೂಡ 20 ವರ್ಷದವರೆಗೆ ರಿಗೋರೆಸ್ ಇಂಪ್ರಿಸನ್ಮೆಂಟ್ ಅನ್ನು ಕೊಡಲಾಗುತ್ತೆ. ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಅಂದರೆ ಪೂರ್ತಿ ಅವನ ಲೈಫ್ ರಿಮೈಂಡರ್ ಆಫ್ ನ್ಯಾಚುರಲ್ ಲೈಫ್ ಆತ ಅಲ್ಲೇ ಜೈಲಿನಲ್ಲೇ ಇರಬೇಕಾಗತ್ತೆ ಮತ್ತು ಫೈನ್ ಅನ್ನು ಕೂಡ ವಿಧಿಸಲಾಗುತ್ತೆ ಹಾಗೂ ಕೆಲವು ಸಂದರ್ಭಗಳಲ್ಲಿ ಡೆತ್ ಪನಿಷ್ಮೆಂಟ್ ಅನ್ನು ಕೂಡ ಕೊಡಲಾಗುತ್ತೆ. ಆ ಕಲೆಕ್ಟ್ ಮಾಡಿದಂತಹ ಫೈನ್ ಅನ್ನ ಆ ವಿಕ್ಟಿಮ್ನ ರಿಹ್ಯಾಬಿಲಿಟೇಷನ್ ಅಥವಾ ಮೆಡಿಕಲ್ ಎಕ್ಸ್ಪೆನ್ಸ್ಗೆ ಅದನ್ನ ಕೊಡಲಾಗುತ್ತೆ.